ಮರ ಬಂದು ಸುಮಾರು 100-150 ವರ್ಷ ಹಳೆ ಮರ. ಈ ನಾವು ಸಣ್ಣವರಿದ್ದಾಗ ಓಣಿ ಹುಡುಗರೆಲ್ಲ ಸೇರಿಕೊಂಡು ಈ ಮರದ ಕೆಳಗಡೆ ಎಷ್ಟೊಂದು ಆಟ ಆಡ್ತಿದ್ವಿ. ನಮ್ಗೆ ರಜೆ ಸಿಕ್ಕರೆ ಸಾಕು ಎಲ್ಲ ಹುಡುಗರು ಅಲ್ಲೇ ಸೇರ್ತಿದ್ವಿ. ಆದರೆ ಈಗಿನ ಮಕ್ಕಳಿಗೆ ಫ್ರೆಶ್ ಗಾಳಿ ಮತ್ತು ಮಣ್ಣು ಸಿಗೋದು ತುಂಬ ಕಷ್ಟ. ರೀಸೆಂಟಾಗಿ ನಮ್ಮ ಹಸು ಕರ ಹಾಕಿತ್ತು. ನಾವು ಅದು ನೋಡ್ಕೊಂಡು ಹೋಗೋಣ ಅಂತ ನಮ್ಮ ಅಣ್ಣನ ಹೆಂಡತಿ ಜೊತೆ ಕೊಠಡಿಗೆ ಬಂದ್ವಿ. ಹಳ್ಳಿ ಜನ ತಮಗಿಂತೂ ತಾವು ಸಾಕೋ ಪ್ರಾಣಿಗಳ ಬಗ್ಗೆ ಭಾಳ ಕಾಳಜಿ ವಹಿಸ್ತಾರೆ. ಇಲ್ಲಿ ಹಸುಗೆ ಸೊಳ್ಳೆ ಕಡಿಬಾರ್ದು ಅಂತ ಕೊಠಡಿ ಸುತ್ತ ಪದರೆ ಅಂತೆ, ಅದಕ್ಕೊಂದು ಫ್ಯಾನ್ ಅಂತೆ. ಇವಾಗೆಲ್ಲ ಈ ಹಸು ಎಮ್ಮೆ ಎತ್ತುಗಳನ್ನೆಲ್ಲ ಕಟ್ಟೋಕೆ ಮನೆಯಿಂದ ಸ್ವಲ್ಪ ದೂರನೇ ವ್ಯವಸ್ಥೆ ಮಾಡ್ಕೊಂಡಿರ್ತಾರೆ. ಆದರೆ ಮೊದಲು ನಮ್ಮ ಅಜ್ಜಿ ತಾತ ಇರಬೇಕಾದ್ರೆ ಮನೆ ಒಳಗಡೆನೆ ಹಸು ಮತ್ತು ಎತ್ತನ್ನು ಕಟ್ಕೊತಿದ್ರಂತೆ. ಆಗ ಮನುಷ್ಯರು ಮತ್ತು ಈ ಪ್ರಾಣಿಗಳ ಮಧ್ಯೆ ಒಂದು ಒಳ್ಳೆ ಬಾಂಡಿಂಗ್ ಕ್ರಿಯೇಟ್ ಆಗ್ತಿತ್ತು. ಈ ಹಸು ಮತ್ತು ಎಮ್ಮೆ ಹಾಲು ಕೊಡಬೇಕಾದ್ರೂ ಕೂಡ ಹ್ಯಾಪಿ ಹಾರ್ಮೋನ್ಸ್ ರಿಲೀಸ್ ಮಾಡ್ತಿದ್ವಂತೆ. ಆದರೆ ಈಗೆಲ್ಲ ನಾವು ಮನುಷ್ಯರು ಸ್ವಾರ್ಥಿಗಳಾಗ್ಬಿಟ್ಟಿದ್ವಿ. ಎಲ್ಲ ನಾವು ನಮ್ಮ ಆದಾಯಕ್ಕಷ್ಟೇ ಉಪಯೋಗ ಮಾಡ್ಕೊಳ್ತಿದ್ವಿ. ಈಗ ಹಾಲು ನೋಡ್ಕೋಬೇಕಾದ್ರೆಲ್ಲ ಮಷಿನ್ ಎಲ್ಲ ಯೂಸ್ ಮಾಡಿಬಿಡ್ತೀವಿ. ಅದಕ್ಕೆ ನೋವಾಗುತ್ತೋ ಬಿಡುತ್ತೋ ಅಂತ ಕೂಡ ನಾವು ಯೋಚನೆ ಮಾಡೋದಿಲ್ಲ. ಹಾಗಾಗಿ ಅವು ಎಲ್ಲಿಂದ ಹ್ಯಾಪಿ ಹಾರ್ಮೋನ್ಸ್ ರಿಲೀಸ್ ಮಾಡಬೇಕು ಅಲ್ವಾ. ನಾವು ಕೊಠಡಿಯಿಂದ ಮನೆಗೆ ಹೋಗೋಷ್ಟರಲ್ಲಿ ಸಾಯಂಕಾಲ ಆಗಿಬಿಟ್ಟಿತ್ತು. ಅಷ್ಟರಲ್ಲಿ ಅಮ್ಮ ಕೂಡ ರಾತ್ರಿ ಊಟಕ್ಕಂತ ಅಡುಗೆ ರೆಡಿ ಮಾಡ್ತಿದ್ರು. ನಾವು ಇವಾಗೆಲ್ಲ ಬ್ಯಾಲೆನ್ಸ್ಡ್ ಫುಡ್ ತಿನ್ನಬೇಕು ಅಂತ ಕ್ಲಾಸಸ್ ಎಲ್ಲ ಕೇಳಿ ಚಾಟ್ ರೆಡಿ ಮಾಡಿಕೊಂಡು ಅಡುಗೆನ ಮಾಡ್ತೀವಿ. ಆದರೆ ನಮ್ಮಮ್ಮ ಅವರು ಯಾವುದೇ ಕ್ಲಾಸ್ ಇಲ್ಲದೇ ಚಾಟ್ ರೆಡಿ ಮಾಡ್ಕೊಳ್ದೇನೆ ಮೊದಲಿಂದನೇ ಬ್ಯಾಲೆನ್ಸ್ಡ್ ಫುಡ್ನ ಮಾಡ್ಕೊಂಡು ಬಂದಿದ್ದಾರೆ. ನಮ್ಮಮ್ಮ ಗಿಣ್ಣು ಮಾಡಿದರು. ಅದು ತುಂಬ ಹೀಟ್ ಅಂದ್ಬಿಟ್ಟು ಈ ಕಡೆ ಅದನ್ನ ಬ್ಯಾಲೆನ್ಸ್ ಮಾಡೋಕ್ಕೆ ರಾಗಿ ಮುದ್ದೆ ಮತ್ತು ಪಾಲಕ್ ಬೇಳೆ ಮಾಡಿದರು. ಎಲ್ಲರೂ ಭರ್ಜರಿಯಾಗಿ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಿದ್ವಿ. ಹಿಂಗಿತ್ತು ತವ್ರ ಮನೆಯಲ್ಲಿ ನಂದು ಒಂದಿನ. ನೆಕ್ಸ್ಟ್ ವಿಡಿಯೋನಲ್ಲಿ ಮತ್ತೆ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.